ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭೂಮಿನೇ ಮನಸ್ವಿನಿ ಅನ್ನೋ ದೊಡ್ಡ ಸತ್ಯ ಬಯಲಾಗ್ತದೆ. ಈ ಜನರೇಟ್ ಇಂದಾಗಿ ಇವತ್ತು ಅಜಿತ್ ಮತ್ತು ಶ್ರವಣ್ಣ ಕೈಗೆ ಆ ಒಂದು ಫೋಟೋ ತಲುಪದ. ಆ ಒಂದು ಫೋಟೋದಲ್ಲಿ ಇರ್ತಕ್ಕಂಥದ್ದು ಭೂಮಿನೇ ಅನ್ನೋ ವಿಷಯ ಬಯಲಾಗೋ ಎಲ್ಲ ರೀತಿಯ ಚಾನ್ಸಸ್ ಕೂಡ ಇದೆ. ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ಭೂಮಿನೇ ಮನಸ್ವಿನಿ ಅನ್ನೋ ಸತ್ಯ ಮನೆಯವ್ರ ಮುಂದೆ ದೇವಸ್ಥಾನದಲ್ಲಿ ಪ್ರಕಟಗೊಂಡೇ ಬಿಡ್ತಾ. ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮನಸ್ವಿನಿನ ಹುಡುಕಬೇಕು ಅಂತ ಹೇಳಿ ಅಜಿತ್ ಫ್ಯಾಮಿಲಿ ಎಲ್ಲರೂ ಕೂಡ ರೆಡಿ ಇದ್ದರೆ ಇಲ್ಲಿ ಒಂದು ಹೆಣ್ಮಗಳು ಹೇಗೆ ತನ್ನ ತಂದೆ ತಾಯಿಯನ್ನು ಹುಡುಕೋದು ಅನ್ನೋದನ್ನು ತಿಳ್ಕೋಬೇಕು ಅಂತ ಭೂಮಿ ಪ್ರಯತ್ನ ಪಡ್ತಾಳೆ. ಅದೇ ಕಾರಣಕ್ಕೋಸ್ಕರನೇ ಆಕೆ ಅಜಿತ್ ಹತ್ರ ಬಂದು ಮನಸ್ವಿನಿ ಕೂಡ ಅವರ ತಂದೆ ತಾಯಿನ ಹುಡುಕಬಹುದು ಅಂದರೆ ಯಾವ ರೀತಿ ಹುಡುಕಬಹುದು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾಳೆ. ಈ ಕಡೆ ಅಜಿತ್ಗೆ ಭೂಮಿ ಕೇಳಿದಂಥ ಆ ಒಂದು ಪ್ರಶ್ನೆ ನಿಜಕ್ಕೂ ಕೂಡ ಆಕೆಯ ಬಗ್ಗೆನೇ ಅನುಮಾನವನ್ನು ತರಿಸುತ್ತೆ. ಹಾಗಾಗಿ ಅಜಿತ್ ಭೂಮಿ ಕೇಳಿದಂಥ ಆ ಒಂದು ಪ್ರಶ್ನೆ ಬಗ್ಗೆನೇ ಯೋಚನೆ ಮಾಡ್ತಾರೆ. ಇಲ್ಲಿ ನಿಜಕ್ಕೂ ಕೂಡ ಮನಸ್ವಿನಿ ಅವ್ರ ತಂದೆ ತಾಯಿನ ಹುಡುಕ್ತಿರಬಹುದು ಅನ್ನೋ ರೀತಿಯಲ್ಲಿ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಭೂಮಿ ಪ್ರಶ್ನೆ ಕೇಳಿದ್ಲು, ಅಥವಾ ನಿಜವಾಗ್ಲೂ ಕೂಡ ಭೂಮಿ ಕೂಡ ವೀರು ಅವರ ಭಾಗ್ಯಮನ ಮಗಳೇ ಅಲ್ವೋ, ಅವಳ ತಂದೆ ತಾಯಿನ ಹುಡುಕೋ ವಿಷಯವಾಗಿ ಈ ರೀತಿ ಪ್ರಶ್ನೆ ಮಾಡಿದ್ಲು ಅನ್ನೋ ಒಂದು ಅನುಮಾನ ಅಜಿತ್ಗೆ ದಟ್ಟವಾಗತ್ತ. ಹಾಗಾಗಿ ಇಲ್ಲಿ ಯೋಚನೆ ಮಾಡಿದಂಥ ಅಜಿತ್ ಇದಕ್ಕೆ ನನಗೆ ಉತ್ತರ ಸಿಗಬೇಕು ಅಂದರೆ ಒಂದು ಭೂಮಿಯನ್ನು ಕೇಳಬೇಕಾಗತ್ತೆ. ಆದರೆ ಭೂಮಿ ನಿಜವಾಗ್ಲೂ ಕೂಡ ವೀರು ಅವರ ಭಾಗ್ಯಮನ ಮಗಳೇ ಆಗದೆ ಇದ್ರೆ ಖಂಡಿತವಾಗ್ಲೂ ಆಕೆ ನನ್ನ ಹತ್ರ ಇಷ್ಟೊತ್ತಿಗೆ ಸತ್ಯ ಹೇಳಬೇಕಿತ್ತು. ಬಟ್ ಸತ್ಯ ಹೇಳದೆ ಆಕೆ ನಿಜವಾಗ್ಲೂ ಅವರ ಮಗಳಾಗದೆ ಇದ್ದು ಮುಚ್ಚಿಟ್ಟಿದ್ದಾಳೆ ಅಂದರೆ ಖಂಡಿತವಾಗ್ಲೂ ಈಗಲೂ ಕೂಡ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಭೂಮಿ ಅದಕ್ಕೆ ಉತ್ತರವನ್ನು ಕೊಡುವುದಿಲ್ಲ, ಖಂಡಿತ ಮರೆಮಾಚು ಪ್ರಯತ್ನವನ್ನು ಮಾಡ್ತಾಳೆ. ಅದೇ ಕಾರಣಕ್ಕೋಸ್ಕರ ನಾನು ಇವಳನ್ನ ಕೇಳೋ ಬದಲಾಗಿ ಭಾಗ್ಯಮನ್ನ ಭೇಟಿ ಮಾಡಿ ಭಾಗ್ಯಮನ ಹತ್ರ ಸತ್ಯ ತಿಳ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ. ಅಜಿತ್ ಆ ಒಂದು ಯೋಚನೆಗೆ ಜಾರ್ತಿದ್ದಾಗೆ ಫೋನ್ ಬರುತ್ತೆ, ಇಲ್ಲಿ ಭಾಗ್ಯಮಂಗೆ ಹುಷಾರಿಲ್ಲ, ಸೀರಿಯಸ್ ಇದೆ, ಮಗಳನ್ನ ಕರ್ಕೊಂಡು ಬನ್ನಿ ಅಂತ. ಈ ಕಡೆ ಭೂಮಿ ಬರ್ತಿದ್ದಾಗೆ ಭಾಗ್ಯಮಂಗೆ ಹುಷಾರಿಲ್ವಂತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ ಅಂತ ಅಜಿತ್ ಹೇಳ್ತಿದ್ದಾಗೆ ಭೂಮಿ ತುಂಬಾ ಅಂದರೆ ತುಂಬ ಗಾಬರಿ ಆಗ್ತಾಳೆ. ಅಮ್ಮಂಗೆ ಏನಾಗೋಯ್ತು ಎಂತು ಅಂತ, ಹುಷಾರಿಲ್ಲ, ದಯವಿಟ್ಟು ಗಾಬರಿ ಮಾಡ್ಕೋಬೇಡ ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಮನೆಯವ್ರು ಎಲ್ಲರೂ ಮುಂದೆ ಇಲ್ಲಿ ಭೂಮಿ ಗಾಬರಿ ಆಗಿರ್ತಾಳೆ. ಯಾಕೆ ಏನು ಅಂದಾಗ ಭಾಗ್ಯಮಂಗೆ ಹುಷಾರಿಲ್ಲ, ಹಾಗಾಗಿ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅಜಿತ್ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಮನೆಯವರು ಒಪ್ಕೋತಾರೆ. ಬಟ್ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದೆ ಇರಲಮ್ಮ, ನಿಮ್ಮಮ್ಮ ಬೇಗ ಹುಷಾರಾಗಲಿ, ನಂತರ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಮನೆಯವರು ಹೇಳ್ತಾರೆ. ಜೊತೆಗೆ ಇಲ್ಲಿ ಶ್ರವಣ್ ಅವರು ಕೂಡ ನೋಡು ಭಾಗ್ಯಮ್ಮ ಅವರು ಬೇಗ ಹುಷಾರಾಗಲಿ, ನೀನು ನಿಜಕ್ಕೂ ನಿನ್ನಮ್ಮ ಬಿಡುಗಡೆ ಆಗಬೇಕು ಅನ್ನೋ ಆಸೆ ಇದೆ, ನಾನೇ ಅವರ ಅಪೋಸಿಟ್ ಲಾಯರ್ ಆಗಿರ್ಬೋದು, ಖಂಡಿತ ಅವರ ಪರ ನ್ಯಾಯ ಇದೆ, ಅವರು ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆ ಒಂದು ನಿಮ್ಮ ಒಂದು ವಾದಕ್ಕೆ ನಾನು ಅಪೋಸ್ ಮಾಡೋದಿಲ್ಲ, ಅದನ್ನು ಒಪ್ಕೋತೀನಿ, ನಾನೇ ಸೋಲನ್ನು ಅನುಭವಿಸ್ತೀನಿ ಅಂತ ಶ್ರವಣ್ ಹೇಳ್ತಾರೆ. ಈ ಕಡೆ ಅಜ್ಜಿ ಕೂಡ ನೋಡು ನೀನು ಹೋಗಿ ನೋಡ್ಕೊಂಬ, ನಂತರ ನಾವು ಕೂಡ ಬಂದು ನಿಮ್ಮಮ್ಮನ ನೋಡ್ತೀವಿ ಅಂತ ಅಜ್ಜಿ ಹೇಳ್ತಾರೆ. ಈ ಕಡೆ ಭೂಮಿಯನ್ನು ಕರ್ಕೊಂಡು ವಾಚುತ್ತಾ ಹೋಗ್ತಾರೆ. ಪಾಪ ಆದಷ್ಟು ಬೇಗ ಹುಷಾರಾದರೆ ಸಾಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಮನೆಯವರು ಎಲ್ಲರೂ ಕೂಡ. ನಂತರ ಭೂಮಿ ಮತ್ತು ಅಜಿತ್ ಮನೆಗೆ ವಾಪಸ್ ಆಗ್ತಾರೆ. ನೋಡ್ಕೊಂಡು ಬಂದ್ವಿ, ಇನ್ನೇನು ಹುಷಾರಾಗ್ತಾರೆ, ಸ್ವಲ್ಪ ಗಾಬರಿ ಆಗಿದ್ದಾರೆ, ಹಾಗಾಗಿ ಅಂತ ಹೇಳಿದಾಗ ಪಾಪ ಮನೆಯಲ್ಲಿದ್ದರೆ ನಾವೆಲ್ಲ ನೋಡ್ಕೋಬಹುದಿತ್ತು, ನಿಜಕ್ಕೂ ಕೂಡ ಅಲ್ಲಿ ಯಾರು ಅವ್ರನ್ನ ನೋಡ್ಕೋತಾರೆ, ಖಂಡಿತ ಒಳ್ಳೇದಾಗುತ್ತೆ, ಆದಷ್ಟು ಬೇಗ ಒಳ್ಳೇದಾಗುತ್ತೆ ಅಂತ ಮನೆಯವರು ಸಮಾಧಾನ ಮಾಡ್ತಾರೆ ಭೂಮಿಗೆ. ಇದೆಲ್ಲವನ್ನ ಕೂಡ ನೋಡಿದಂಥ ಅಜಿತ್ಗೆ ಅನಿಸುತ್ತೆ, ಖಂಡಿತ ಭೂಮಿಯ ಅಮ್ಮ ಅಲ್ವಾ ಭಾಗ್ಯ ಇಲ್ಲ ಭೂಮಿ ಅಮ್ಮ ಆಗದೆ ಇದ್ದಿದ್ರೆ ಖಂಡಿತವಾಗ್ಲೂ ಸಾಕಿದಪ್ಪ ಅಮ್ಮಂಗೆ ಇಷ್ಟು ತಲೆ ಕೆಡಿಸ್ಕೊತಿದ್ರ ಭೂಮಿ. ಹಾಗಂದ ಮಾತ್ರಕ್ಕೆ ನಾನು ಈ ಒಂದು ಆಲೋಚನೆನ ಗೆಳೆಯೋದಲ್ಲ, ಖಂಡಿತವಾಗ್ಲೂ ಭಾಗ್ಯಮನ್ನ ಹೋಗಿ ವಿಷಯ ಕೇಳೋಣ, ಬಟ್ ಈಗ ಸಮಂಜಸ ಅಲ್ಲ. ಈಗೇನಾದರೂ ಕೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ BP ವೇರಿಯೇಷನ್ ಆಗ್ಬೋದು, ಅವರ ಆರೋಗ್ಯಕ್ಕೆ ತೊಂದರೆ ಆಗ್ಬೋದು, ಹಾಗಾಗಿ ಈಗ ಕೇಳೋದು ಸಮಂಜಸವಲ್ಲ ಅಂತ ಹೇಳಿ ಅಜ್ಜು ತೀರ್ಮಾನವನ್ನು ಮಾಡ್ಕೋತಾರೆ. ತದನಂತರ ಅವರು ಹುಷಾರಾದ್ಮೇಲೆ ಕೇಳೋಣ ಅಂತ ಪರಿಭಾವಿಸ್ತಾರೆ. ತದನಂತರ ಇದ್ದ ಕಡೆ ಸಂಗೀತ್ ಅವರು ಮಲ್ಕೊಂಡಿರೋ ಸಮಯದಲ್ಲಿ ರಮಣ್ಣ ಅವ್ರಿಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗೋ ರೀತಿಯಲ್ಲಿ ಕನಸು ಕಂಡುಬಿಡ್ತಾರೆ. ಒಂದು ಕನಸು ನಿಜವಾಗ್ಲೂ ಕೂಡ ಅವ್ರಿಗೆ ಗಾಬರಿ ತರಿಸುತ್ತೆ. ಎದ್ದು ಬರ್ತಾರೆ, ಎದ್ದು ಬಂದಿದ್ದೆ ಮನೆಯವ್ರು ಎಲ್ಲರ ಹತ್ರ ಕೂಡ ಅದ್ರ ಬಗ್ಗೆ ಹೇಳ್ಕೋತಾರೆ. ಅಯ್ಯೋ ಕನಸಲ್ವಾ, ಯಾಕಿಷ್ಟು ಗಾಬರಿ ಆಗ್ತಿದ್ಯಾ ಅಂತ ತಮ್ಮ ಅಮ್ಮ ಮಗ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ ಅವತ್ತು ಕೂಡ ಕನಸೆ ನಿಜ ಆಗಿತ್ತಲ್ವಾ, ಅವತ್ತು ಕೂಡ ಒಮ್ಮೆ ಅಂತ ಸಂಗೀತ್ ಅವರು ಹೇಳ್ತಾರೆ. ಜೊತೆಗೆ ಅಮ್ಮ ದಯವಿಟ್ಟು ಗುರುಗಳಿಗೆ ಕಾಲ್ ಮಾಡಿ ಈ ಒಂದು ವಿಷಯವನ್ನು ತಿಳಿಸೋರು ಏನು ಹೇಳ್ತಾರೆ ಕೇಳೋಣ ಅಂತ ಸಂಗೀತ್ ಅವರು ಹೇಳಿದಾಗ ಸರಿ ಆಯಿತು ಅಂತ ಶ್ರವಣ್ ಅವರು ಕೂಡ ಅವರ ಒಂದು ಕುಟುಂಬದ ಗುರುಗಳಿಗೆ ಕಾಲ್ ಮಾಡ್ತಾರೆ. ಗುರುಗಳಿಗೆ ಕಾಲ್ ಮಾಡಿದೆ, ಇಲ್ಲಿ ನನ್ನ ಅಕ್ಕ
ಒಂದು ಕೆಟ್ಟ ಕನಸು ಕಂಡಿದ್ದಾಳೆ ನಮ್ಮ ಭಾವ ಆಕ್ಸಿಡೆಂಟ್ ಆಗೋ ರೀತಿಯಲ್ಲಿ. ದಯವಿಟ್ಟು ನನ್ನ ಅಕ್ಕಂಗೆ ಏನೂ ಆಗಬಾರ್ದು, ಅವಳು ಮುತ್ತೈದೆ ತಂದಲ್ಲೇ ಇರಬೇಕು, 100 ವರ್ಷಗಳ ಕಾಲ ಅವಳ ಹಣೆಯಲ್ಲಿ ಕುಂಕುಮ ನೋಡಬೇಕು, ನನ್ನ ಅಕ್ಕ ಯಾವತ್ತಿದ್ರೂ ಚೆನ್ನಾಗಿರಬೇಕು, ದಯವಿಟ್ಟು ಏನಾಗಲ್ಲ ಅಂತ ನೀವೇ ದಯವಿಟ್ಟು ಹೇಳಿ ಅಂತ ಹೇಳಿದಾಗ ಈ ಕಡೆ ಸರಿ ಆಯಿತು ಅಂತ ಒಂದು ಕ್ಷಣ ಅವರು ಗ್ರಹಿಸ್ತಾರೆ ಗುರುಗಳು. ತದನಂತರ ನಿಜಕ್ಕೂ ಕೂಡ ಇದು ಅಪಾಯದ ಮುನ್ಸೂಚನೆ ಇರಬಹುದು ಅಂತ ಹೇಳಿದ ತಕ್ಷಣ ಸಂಗೀತ ಮನೆಯವರು ಎಲ್ಲರೂ ಕೂಡ ಗಾಬರಿ ಆಗ್ತಾರೆ. ಏನು ಮಾತಾಡ್ತಿದ್ರ ಗುರುಗಳೇ ಅಂದಾಗ, ಹೌದು, ಕೆಲವೊಮ್ಮೆ ಅಪಾಯದ ಮುನ್ಸೂಚನೆ ಇದ್ದಾಗಲೂ ಕೂಡ ಈ ರೀತಿ ಆಗುತ್ತೆ. ಯಾವುದೊಂದಕ್ಕೂ ಕೂಡ ಒಂದು ಪೂಜೆಯನ್ನು ಮಾಡಿಸ್ಬಿಡಿ. ಹಾಗಾಗಿ ಪೂಜೆ ಮಾಡಿಸೋದ್ರ ಜೊತೆಗೆ ಮರುಮಾಂಗಲ್ಯ ಧಾರಣೆ ಆಗಲಿ ಸಂಗೀತ ಅವ್ರಿಗೆ ಮತ್ತು ರಮಣ್ ಅವ್ರಿಗೆ ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಮನೆಯವ್ರಿಗೆಲ್ಲ ಯಾವಾಗ ಮಾಡೋದು ಎಂತ ಮಾಡೋದು ಅಂತ ಗುರುಗಳನ್ನ ಕೇಳಿದಾಗ, ಆದಷ್ಟು ಬೇಗ ಮಾಡಿ, ಅದರಲ್ಲೂ ನಾಳೆನೇ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಗುರುಗಳು ಹೇಳ್ತಾರೆ. ಸರಿ ಆಯಿತು, ಪೂಜೆಯನ್ನು ಇಟ್ಕೊಳ್ಳಿ, ನಾವು ನಾಳೆ ಎಲ್ಲರೂ ಕೂಡ ಬರ್ತೀವಿ ಅಂದಾಗ, ಸರಿ ಆಯಿತು, ಏನೇನು ಸಾಮಗ್ರಿಗಳು ಬೇಕು ಪೂಜಾ ಸಾಮಗ್ರಿಗಳು ಅದೆಲ್ಲವೂ ಕೂಡ ನಮ್ಮ ಶಿಷ್ಯಂದರಿಂದ ನಿಮಗೆ ತಲುಪುತ್ತೆ, ಅದೆಲ್ಲವನ್ನ ಕೂಡ ನೀವು ತೆಗೆದುಕೊಂಡು ಬಂದುಬಿಡಿ ದೇವಸ್ಥಾನಕ್ಕೆ ಅಂತ ಗುರುಗಳು ಕೂಡ ಹೇಳ್ತಾರೆ. ನಂತರ ಎಲ್ಲರೂ ಕೂಡ ಬೆಳಿಗ್ಗೆ ಆಗ್ತಿದ್ದಾಗೆ ದೇವಸ್ಥಾನಕ್ಕೆ ಅಂತ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಅದರ ನಡುವೆ ಅಚ್ಯುತ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಚ್ಯುತ್ ಮನಸ್ವಿನಿಯನ್ನು ಹುಡುಕೋ ಪ್ರಯತ್ನವಾಗಿ ಇವತ್ತಿನ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ನಿರ್ಧಾರ ಮಾಡಿದರು ಶ್ರವಣ್ ಮತ್ತು ಅಚ್ಯುತ್. ಹಾಗಾಗಿ ಅವರು ಜನರೇಟ್ ಆಗುತ್ತಲ್ವ, ಅವರಿಗೆ ಕೊಟ್ಟಿದ್ರು, ಜನರೇಟ್ ಮಾಡೋರಿಗೆ ಕೊಟ್ಟಿದ್ರು. ಆ ಒಂದು ಚಿಕ್ಕ ಫೋಟೋವನ್ನು ಕೊಟ್ಟು, ಶಾರದಾ ಅವರ ಹಳಿ ಫೋಟೋವನ್ನು ಕೊಟ್ಟು, ಆ ಫೋಟೋವನ್ನು ಮುಂದೆ ಹೇಗಿರ್ತಾರೆ ಇವತ್ತು ಅಂತ ಹೇಳಿ 20 ವರ್ಷಗಳ ನಂತರ ಹೇಗಿರ್ಬೋದು ಅನ್ನೋದನ್ನು ಹುಡುಕೋದಕ್ಕೆ ಕೊಟ್ಟಿದ್ರು. ಫೈನಲಿ ಅದನ್ನು ಅವರು ಕ್ಯಾಪ್ಚರ್ ಮಾಡಿದ್ದಾರೆ, ಹೇಗಿರ್ತಾರೆ ಅನ್ನೋದನ್ನು ರೆಡಿ ಮಾಡಿದ್ದಾರೆ. ರೆಡಿ ಮಾಡಿದ ಅಚ್ಯುತ್ಗೆ ಅದನ್ನು ತಲುಪಿಸಿದ್ದಾರೆ. ನಿಜವಾಗ್ಲೂ ಅದು ಒಂದು ದೊಡ್ಡ ಕೊರಿಯರಲ್ಲಿ ಬಂದಿದೆ. ಅಚ್ಚರಿ ಆಗುತ್ತೆ ಅಚ್ಯುತ್ಗೆ, ಏನಪ್ಪ ಇದು ಇಷ್ಟು ದೊಡ್ಡ ಕೊರಿಯರಲ್ಲಿ ಅಂತ. ನಂತರ ಶ್ರವಣ್ ಅವ್ರಿಗೆ ಹೇಳ್ತಾರೆ, ಮಾವ ನಾವು ಜನರೇಟ್ಗೆ ಕೊಟ್ಟಿದ್ವಲ್ವ ಮನಸ್ವಿನಿ ಮತ್ತು ಶಾರದಾ ಅವರ ಅತ್ತೆ ಫೋಟೋವನ್ನು, ಇವತ್ತು ಅದರ ಒಂದು ಫೋಟೋ ಕ್ಲಿಪ್ ಸಿಕ್ಕಿದೆ, ನಿಮಗೆ ಸರ್ಪ್ರೈಸ್ ಕಳಿಸ್ತೀನಿ ಅಂತ ಹೇಳ್ತಾರೆ. ಅದೇ ಖುಷಿಯಲ್ಲಿ ಶ್ರವಣ್ ಇರ್ತಾರೆ. ಮನೆಯವ್ರಿಗೆ ಎಲ್ಲರೂ ಕೂಡ ಆ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನಕ್ಕೆ ಹೋಗಿದ್ದಾಗ ಇಲ್ಲಿ ಭೂಮಿ ಏನು ಇಷ್ಟೊಂದು ಖುಷಿಯಾಗಿದ್ರ ಅಂತ ಶ್ರವಣನ ಕೇಳ್ತಿದ್ರೆ, ಶ್ರವಣ್ ಅವರು ಇವತ್ತು ನನ್ನ ಮಗಳು ಹೇಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ, ನನ್ನ ಹೆಂಡತಿ ಹೇಗಿದ್ದಾಳೆ ಅಂತ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಶ್ರವಣ್ ಅವರ ಒಂದು ಫೋನ್ಗೆ ಒಂದು ಫೋಟೋವನ್ನು ಕಳಿಸ್ತೀನಿ ಅಂತ ಹೇಳಿ ಅವರ ಒಂದು ನಂಬರ್ಗೆ ಫೋಟೋವನ್ನು ಕಳಿಸಿದ್ದಾರೆ. ಈ ಕಡೆ ದೇವಿಯಾನಿ ಅವರು ಆ ಒಂದು ಫೋನನ್ನು ತೆಗೆದುಕೊಂಡು ಬರಬೇಕಿದ್ರೆ ಆ ಒಂದು ಫೋಟೋ ಅಲ್ಲಿ ಬರ್ತದೆ. ಕೊನೆಗೂ ದೇವಿಯಾನಿಗೆ ಬಂದಂಥ ಆ ಒಂದು ಫೋಟೋ ಭೂಮಿ ಫೋಟೋನೇ ಆಗಿದೆಯಾ, ಈ ಕಡೆ ಶ್ರವಣ್ ಫೋನ್ ದೇವಿಯಾನಿ ಕೈಗೆ ಬಂದಿದೆ, ಆ ಒಂದು ಫೋಟೋ ಡಿಲೀಟ್ ಆಗತ್ತಾ ದೇವಿಯಾನಿ ಕೈಯಿಂದ. ಇತ್ತ ಕಡೆ ಕವಿತಾ ಅಂತ ಹೇಳಿ ಲಕ್ಷ್ಮಕ್ಕನ ಮನೆಯಲ್ಲಿ ಇರ್ತಕ್ಕಂಥವ್ರು ಶಾರದಮ್ಮ ಆಗಿದ್ದಾರೆ. ಅವರನ್ನ ಕರ್ಕೊಂಡು ಭೂಮಿ ಮನೆಗೆ ಹೊರಟು ಬರ್ತಿದ್ದಾರೆ, ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಹಾಗಾದರೆ ಕೊನೆಗೂ ಕೂಡ ಅಲ್ಲಿ ಮನಸ್ವಿನಿ ಭೂಮಿ ಅಂತಕ್ಕಂಥ ಸತ್ಯ ಗೊತ್ತಾಗುತ್ತಾ? ಕವಿತಾ ಅವರು ಅಂದರೆ ಶಾರದಾ ಅವರು ದೇವಸ್ಥಾನಕ್ಕೆ ಬರ್ತಾರೆ. ಬಂದಿದ್ದೆ ಮನೆಯವರು ಎಲ್ಲರ ಮುಂದೆ ಶಾರದಾ ಅವರು ಕಾಣಿಸ್ಕೊಂಡೇ ಬಿಡ್ತಾರೆ. ಈ ಕಡೆ ಗುರುಗಳು ಮನಸ್ವಿನಿ ಯಾರು ಅನ್ನೋ ಸತ್ಯವನ್ನು ಅವರ ಶಕ್ತಿಯಿಂದ ಮನೆಯವ್ರಿಗೆ ತಿಳಿಸ್ಕೊಡ್ತಾರೆ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಭೂಮಿನೇ ಮನಸ್ವಿನಿ ಅಂತಕ್ಕಂಥದ್ದು. ಹಾಗಾಗಿ ಮನೆಯವ್ರ ಮುಂದೆ ಮನಸ್ವಿನಿಯ ಸತ್ಯವನ್ನು ರಿವೀಲ್ ಮಾಡ್ತಾರಾ, ದೇವ್ಯಾನಿಯ ಕಪಟ ನಾಟಕವನ್ನು ರಿವೀಲ್ ಮಾಡ್ತಾರಾ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.